ನಾನು ಕೂಡ ಹಿಂಗಂತ ಇದ್ದೀನಿ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಇವತ್ತು ಈ ಸೀರೀಸ್ ಅಲ್ಲಿ ಫಸ್ಟ್ ರನ್ ಹೊಡೆದ್ಮೇಲೆ ಅವರು ಫಿಸ್ಟನ್ನ ಈ ತರ ಪಂಪ್ ಮಾಡ್ತಾರೆ. ಅಂದ್ರೆ ಒಬ್ಬ 14,000ಕ್ಕಿಂತ ಹೆಚ್ಚು ರನ್ ODI ಕ್ರಿಕೆಟ್ ಅಲ್ಲಿ ಮಾಡಿದ್ದಾರೆ. 297 ಪಂದ್ಯ ರನ್ ಬರ್ದೇ ಇದ್ದಾಗ ಇವ್ರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದು ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದೆ. ರೋಹಿತ್ ಅಭಿಮಾನಿಗಳು ಫುಲ್ ಖುಷಾ, ವಿರಾಟ್ ಅಭಿಮಾನಿಗಳು ಇನ್ನು ಖುಷಾ. ಖಂಡಿತವಾಗ್ಲು ಆತರ ಒಂದು ರನ್ಸ್ ದೌತಣ ಹಾಗೂ ರಸ ದೌತಣ ನೋಡಿ. ಇವರಿಬ್ಬರೇ ಈಗ ಫೋಕಸ್ ಇದ್ದಿದ್ದು, ಅಟೆನ್ಷನ್ ಇದ್ದಿದ್ದು ಈ ಒಂದು ಪಂದ್ಯದಲ್ಲಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸೀರೀಸ್ ಆಲ್ರೆಡಿ ಸೋತಾಗ ಹೋಗಿತ್ತು. ಸೊ ಈ ಕಾಂಟೆಕ್ಸ್ಟ್ ಏನು ಅಂತ ಹೇಳಿದ್ರೆ ನನ್ನ ತಲೆಯಲ್ಲಿ ಬರ್ತಾ ಇದ್ದು 3. ಮೊದಲನೇದು ರೋಕೋ ಅವರ ಪರ್ಫಾರ್ಮೆನ್ಸ್. ಎರಡನೇದು ಈ ಟೀಮ್ ಅಲ್ಲಿ ಸುಮಾರು ಜನ T20 ಪಂದ್ಯ ಆಡ್ತಾ ಇದ್ದಾರೆ. ನೆಕ್ಸ್ಟ್ 5 ಗೇಮ್ಸ್ ಇರೋದು T20 ಪಂದ್ಯ. ಸೊ ಹಾಗಾಗಿ ಅವ್ರಿಗೊಂದು ಒಳ್ಳೆ ಔಟಿಂಗ್ ಬೇಕಾಗಿತ್ತು, ಒಳ್ಳೆ ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಆ ಸೀರೀಸ್ಗೆ ಎಂಟರ್ ಆಗ್ಬೇಕಾಗಿತ್ತು. ಮೂರನೇದು ನಾವು ಲಾಂಗ್ ಟರ್ಮ್ ವಿಷನ್ ಅಂತ ನೋಡಿದ್ರೆ 2027 ವರ್ಲ್ಡ್ ಕಪ್ ನಡೆಯೋದಲ್ಲಿ ಸೌತ್ ಆಫ್ರಿಕಾಲಿ. ಸೊ ಸಿಮಿಲರ್ ಕಂಡೀಷನ್ಸ್ ಎಲ್ಲಿದೆ, ಅದು ಆಸ್ಟ್ರೇಲಿಯಾಲಿ. ಸೊ ಇಲ್ಲಿ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿ ಪಿಕ್ ಅಂಡ್ ಚೂಸ್ ಮಾಡ್ಬೋದು ನಾಳೆ ಗೋಯಿಂಗ್ ಫಾರ್ವರ್ಡ್ ಫೈನಲ್ ಟೀಮು ಆ ಒಂದು ವರ್ಲ್ಡ್ ಕಪ್ಗೆ ಅಂತ.